ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವರು ಎದುರಿಸಬೇಕಾಗಿರ್ತಕ್ಕಂಥದ್ದು ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತೊಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತೊಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡೇವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಲೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ. ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವರು ಎದುರಿಸಬೇಕಾಗಿರ್ತಕ್ಕಂಥದ್ದು ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತೊಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತೊಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡೇವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಲೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ. ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವರು ಎದುರಿಸಬೇಕಾಗಿರ್ತಕ್ಕಂಥದ್ದು ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತೊಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತೊಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡೇವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಲೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ. ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವರು ಎದುರಿಸಬೇಕಾಗಿರ್ತಕ್ಕಂಥದ್ದು ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತೊಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತೊಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡೇವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಲೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ. ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವರು ಎದುರಿಸಬೇಕಾಗಿರ್ತಕ್ಕಂಥದ್ದು ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ
ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಳೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ. ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವ್ರು ಎದುರಿಸಬೇಕಾಗಿರ್ತಕ್ಕಂಥದ್ದು. ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಳೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ. ಕಾನೂನಾತ್ಮಕವಾದಂಥ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಅದು ಕಾನೂನಾತ್ಮಕವಾಗಿ ಅವ್ರು ಎದುರಿಸಬೇಕಾಗಿರ್ತಕ್ಕಂಥದ್ದು. ಲೀಗಲ್ ಪ್ರೊಸೀಜರ್ ಏನಿದೆ ಅದು ನಡೀತಾ ಇದೆ ಅಷ್ಟೇ. ಭಾಳ ಗಂಭೀರವಾದಂಥ ಪ್ರಕರಣ. ಕಾಂಗ್ರೆಸ್ಸಿನ ಹಲವಾರು ವರಿಷ್ಠರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಇದು ಏನಿದೆ ನಮ್ಮ ನ್ಯಾಯಾಲಯಕ್ಕೆ ಬಿಡಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆ ಸಿ ಎಮ್ ಅವರು ನೋಡಿ, ನಾನು ಯಾರು ಏನು ಒಳ್ಳೆ ವಸ್ತುಗಳು ತಗೊಳ್ಳೋದ್ರಲ್ಲಿ ಇದು ಮಾಡೋದ್ರಲ್ಲಿ ನಾನು ಯಾರನ್ನೂ ಪ್ರಶ್ನೆ ಮಾಡೋನಲ್ಲ. ನಿಮಗೆ ಆಸೆ ಇದ್ದರೆ ತಗೊಳ್ಳಿ, ಆದರೆ ಕಾನೂನಾತ್ಮಕವಾಗಿ ನೀವು ಸಾರ್ವಜನಿಕ ಒಂದು ಸ್ಥಳದಲ್ಲಿರುವಾಗ, ಸಾರ್ವಜನಿಕ ಒಂದು ಪ್ರತಿನಿಧಿ ಆಗಿರುವಾಗ ನೀವು ಎಲ್ಲನೂ ಸರಿಯಾದ ರೀತಿಯಲ್ಲಿ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ನೀವು ಚೆಕ್ ಮಾಡಬೇಕು. ಅವ್ರು ಅಫಿಡವಿಟಲ್ಲಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನೀವು ನೋಡಬೇಕು. ಅದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಆದರೆ ಇದು ನೋಡಿ, ಇದು ವಾಚ್ದು ಹಿಂದೆನೂ ಕೂಡ ಒಂದು ಸಮಸ್ಯೆ ಆಗಿತ್ತು. ಸಿ ಎಮ್ದು ಹ್ಯೂಬ್ಳೋ ವಾಚ್ದು ಹಿಂದೆ ಅವ್ರನ್ನ ತೊಗೊಂಡಿರೋದು. ಈಗ ಉಪಮುಖ್ಯಮಂತ್ರಿದು ಏನೋ ಒಂದು ವಾಚ್ ಸಿಕ್ಕಾಕೊಂಡಿದೆ. ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಇದು ಪ್ರಕ್ರಿಯೆ ನಾವೆಲ್ಲರೂ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿದೆ.